ನಾನು ಕೂಡ ಶ್ರೀಶೈಲ ಮಲ್ಲಯ್ಯನ 2 ದಿನ ಪಾದಯಾತ್ರೆ ಮಾಡಿಕೊಂಡು ಹೋಗಿದ್ದೇನೆ. ನಮಗೆ ಆ ಕಾಡಿನ ಮಧ್ಯೆ ಮೊಬೈಲ್ ನೆಟ್ವರ್ಕ್ ಸಿಗೋದಿಲ್ಲ. ಆಗ ಮನೆ ಮಂದಿಯೆಲ್ಲ ಕಂಗಾಲಾಗೋಗಿರ್ತಾರೆ, ಸುರಕ್ಷಿತವಾಗಿ ಹೋಗಿ ತಲುಪಿದ್ರೋ ಇಲ್ಲೋ ಅಂತ. ಅಂಥದ್ರಲ್ಲಿ ಅದು ಹೇಗೆ ಅಕ್ಕ ಆ ದಿನಗಳಲ್ಲಿ ಯಾವ ಸಂಗಾತಿಗಳು ಇಲ್ಲದೆ ದಟ್ಟಾರಣ್ಯದಲ್ಲಿರುವಂತಹ ಮೃಗಗಳನ್ನು, ಪ್ರಾಣಿ ಪಕ್ಷಿಗಳನ್ನು, ಮರ ಗಿಡಗಳನ್ನೇ ತನ್ನ ಸಂಗಾತಿಗಳನ್ನಾಗಿ ಮಾಡಿಕೊಂಡು ನಿರ್ಭಯಳಾಗಿ ನಿರ್ಮೋಹಿಯಾಗಿ ಈ ದೇಹದ ಮೋಹವನ್ನು ಕಳಚಿಟ್ಟು ಶ್ರೀಶೈಲ ಮಲ್ಲಿಕಾರ್ಜುನನ ಪ್ರೇಮ ಒಂದೇ ನನ್ನ ಬದುಕಿನ ಅಂತಿಮ ಸತ್ಯ ಎಂದು ತಿಳಿದು ಹೊರಟು ನಿಂತಲಲ್ಲ. ಈ ಘಟನೆ ನನಗೆ ಅಕ್ಕನ ಮೇಲಿರುವಂತಹ ಭಕ್ತಿ ಶ್ರದ್ಧೆಯನ್ನು ನೂರ್ಮುಡಿಗೊಳಿಸಿತು. ನನಗೆ ಅಕ್ಕನ ತರುವಾಯ ಇತ್ತೀಚಿನ ದಿನಗಳಲ್ಲಿ ನಾನು ಸಾಮಾಜಿಕ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇನೆ, ಈ ಜೈನ ಧರ್ಮದ ಪುಟ್ಟ ಪುಟ್ಟ ಯುವತಿಯರು ನೋಡೋಕ್ಕೆ ಅದೆಷ್ಟು ಚಂದವಾಗಿರ್ತಾರೆ, ಕುಟುಂಬದ ಹಿನ್ನೆಲೆ ಎಷ್ಟು ಧನಿಕರಾಗಿರ್ತಾರೆ. ಅವರಿಗೆ ಈ ಬದುಕು ಕ್ಷಣಿಕ ಅನಿಸಿ ಇದು ಬದುಕಿನ ಮುಕ್ತಿಗೆ ದಾರಿಯಲ್ಲ ಅಂತ ಎಲ್ಲ ವೈಭೋಗಗಳಿಗೆ ಪೂರ್ಣ ವಿರಾಮ ಇಟ್ಟು ಬಿಳಿಯ ಬಟ್ಟೆಯನ್ನು ತೊಟ್ಟು ರೋಡಿನ ಮಧ್ಯೆ ಕಾಲಲ್ಲಿ ಚಪ್ಪಲಿ ಇಲ್ಲದೆ ಬಿಸಿಲಂದೆ ಮಳೆ ಅಂದೆ ಚಳಿ ಅಂದೆ ಚಲಿಸ್ತಾ ಇರ್ತಾರಲ್ಲ ಜೀವನದ ವಿಮುಕ್ತಿಗಾಗಿ ಅವರನ್ನು ನೋಡಿದಾಗ ನನಗೆ ಸಾಕ್ಷಾತ್ ಅಕ್ಕನೇ ನೆನಪಾಗ್ತಾಳೆ. ಭಗವಂತ ನಮಗೆ ಅಷ್ಟೊಂದು ನಿರ್ಮೋಹಿತನ ಕೊಟ್ಟಿಲ್ಲ ಅಂದರೂ ಅಲ್ಪವಾದರೂ ದಯಪಾಲಿಸುತ್ತಾರೆ.